ಯಾರು ನಿಮ್ಮ ಚೌಕಿದಾರ? ಎಲ್ಲರಿಗೂ ನಮ್ಮ ತಂದೆ ಫಸ್ಟ್ ಹೀರೋ. ಸೊ ನನಗೆ ಆಲ್ ಟೈಮ್ ಹೀರೋ. ನನಗೆ ಏನೇನ್ ಸಿಗ್ಲಿಲ್ವೋ ಅದೆಲ್ಲ ಇವನಿಗೆ ಸಿಗ್ಬೇಕು. ಅಪ್ಪ ಮಗನ ಸೆಂಟಿಮೆಂಟ್ ಹೇಳೋಕ್ ಹೊರಟಿದೆ ಕತೆ. ತಾಯಿನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅಪ್ಪ ಅನ್ನೋ ಒಂದು ಯೂಶಲಿ ನೆಗ್ಲೆಕ್ಟೆಡ್. ಪ್ರೀತಿ ಅಂತ ಹೇಳಿದಾಗ ಜಾಸ್ತಿ ತಾಯಿ ಬಗ್ಗೆನೇ ನಾವು ಬಹಳಷ್ಟು ಇದು ಮಾಡ್ತೀವಿ. ಅಪ್ಪ ಅನ್ನೋ ಟರ್ಮ್ ಮತ್ತೆ ಅವರಿಗೆ ಒಂದು ಸಲ್ಬೇಕಾಗಿರುವಂತ ವಿಚಾರ ಈ ಸಿನಿಮಾದಿಂದ ಫುಲ್ ಕ್ಲೀನ್ ಶೇವ್ ಎಲ್ಲ ಮಾಡಿದೀರಾ? ನನಗೆ ಅಯ್ಯೋ ಅಂತ ಅನ್ಸೋದು. ಬಿಕಾಸ್ ಯಾವತ್ತೂ ಕೂಡ ನಾನು ಫೇಸೇ ಮಾಡಿಲ್ಲ ಕ್ಯಾಮ್ರಾ. ಒಂದ್ ಸ್ವಲ್ಪ ಆಂಗರ್ ಬಾಯ್ ತರ ಕಾಣಿಸ್ಕೊಂತ ಇದ್ದೀರಾ. ರಿಯಲ್ ಲೈಫಲ್ಲೂ ಹಾಗೆ ಇದ್ದೀರಾ? ಕೋಪ ಸ್ವಲ್ಪ ಕಡಿಮೆ, ಜಾಸ್ತಿ ಬರತ್ತ. ಧನ್ಯ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀರಾ ಅಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಪ್ರೀವಿಯಸ್ ಸಿನಿಮಾಗಳಲ್ಲಿ ನೋಡೋದಕ್ಕೂ ಈ ಸಿನಿಮಾದಲ್ಲಿ ನೋಡೋದಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ. ಅಗೇನ್ ಕಾಲೇಜ್ ಲೈಫಿಗೆ ಹೋಗಿ ಬಂದಿದ್ದೀರಾ ಸಿನಿಮಾದಲ್ಲಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಚೌಕಿದಾರ ಸಿನಿಮಾ ಬರ್ತಾ ಇದೆ. ಅದ್ರ ಸಿನಿಮಾದ ಹೀರೋ ದಿಯಾ ಆದಮೇಲೆ ತುಂಬ ಕೊತ್ತಲವಾಡಿ ಆದಮೇಲೆ ಈಗ ಪೃಥ್ವಿ ಅಂಬರ್ ಅವರು ಚೌಕಿದಾರದ ಮೂಲಕ ನಮ್ಮನ್ನೆಲ್ಲರೂ ರಂಜಿಸಕ್ಕೆ ಬರ್ತಾ ಇದ್ದಾರೆ. ಸೊ ಇವಾಗ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸರ್, ಯಾರು ನಿಮ್ಮ ಚೌಕಿದಾರ? ಅಲ್ಲ, ಎಲ್ರಿಗೂ ಅವ್ರವ್ರ ತಂದೆ ಅಲ್ವಾ ಅಂದ್ರೆ. ಬಟ್ ಏನಂದ್ರೆ ನಮ್ ಚೌಕಿದಾರ ಯಾರು ಬೇಕಾದ್ರೆ ಆಗ್ಬೋದು. ಒಂದ್ ಫ್ಯಾಮಿಲಿ ಅಂತ ಬಂದ್ಮೇಲೆ ಪ್ರತಿ ಒಂದೊಂದು ಸಿಚುವೇಶನ್ಗೆ ತಕ್ಕನಾಗಿ ಒಬ್ಬೊಬ್ರು ಚೌಕಿದಾರ ಆಗ್ಬೋದು. ಬಟ್ ಇನ್ ಅ ಜನರಲ್ ಟರ್ಮ್ ಒಂದು ಫ್ಯಾಮಿಲಿ ಅಂತ ಬಂದ್ಮೇಲೆ ತಂದೆ ಯಾವಾಗಲೂ ಒಂದು ಶೀಲ್ಡ್ ತರ ನಿಲ್ಲುವಂಥವ್ರು, ಅಥವಾ ಒಂದು ಬ್ಯಾಕ್ ಬೋನ್ ತರ ಇರುವಂಥವ್ರು, ಒಂದು ಸಪೋರ್ಟ್ ತರ ಇರುವಂಥವ್ರು. ನಮ್ಮ ಸಿನಿಮಾದಲ್ಲೂ ಚೌಕಿದಾರ ಅಂದ್ರೆ ಸಾಯಿ ಕುಮಾರ್ ಸರ್. ಸೊ ನೀವು ಹೇಳಿದ್ರಿ, ಹಲವಾರು ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ರಿ, ಇದ್ರಲ್ಲಿ ನಾನಲ್ಲ ಹೀರೋ, ರಿಯಲ್ ಹೀರೋ ಸಾಯಿ ಕುಮಾರ್ ಸರ್. ಡೆಫಿನೆಟ್ಲಿ ಅಂದ್ರೆ ಸ್ಟೋರಿ ರಿವಾಲ್ವ್ ಆಗೋದು ಜಾಸ್ತಿ ನಮ್ಮ ಸಾಯಿ ಕುಮಾರ್ ಸರ್ ಅವರ ಪಾತ್ರದ ಸುತ್ತ. ಅಂಡ್ ಸೆಂಟ್ರಲ್ ಕ್ಯಾರೆಕ್ಟರ್ ಸಾಯಿ ಕುಮಾರ್ ಸರ್, ಅವ್ರ ಜೊತೆ ನಮ್ಮೆಲ್ಲ ಕ್ಯಾರೆಕ್ಟರ್ಸ್ಗಳಿದೆ. ಓಕೆ ಸರ್, ಇವಾಗ ಚೌಕಿದಾರ ಅಂದ ತಕ್ಷಣ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಟೈಟಲ್. ಬಟ್ ಟ್ರೈಲರ್ ನೋಡಿದಾಗ ಅದು ಗೊತ್ತಾಯ್ತು, ಅಪ್ಪ ಮಗನ ಸೆಂಟಿಮೆಂಟ್ ಹೇಳೋಕೆ ಹೊರಟಿದೆ ಕತೆ ಅಂತ. ಸೊ ಇವಾಗ ರಿಯಲ್ ಲೈಫಲ್ಲಿ ನೀವು ಕೂಡ ಒಂದು ಮಗುವಿನ ತಂದೆ ಕೂಡ ಹೌದು. ಸೊ ನೀವು ನಿಮ್ಮ ಮಗಳು ಸುತ್ತ ಹೆಂಗ್ ಚೌಕಟ್ಟನ್ನು ಹಾಕಿದ್ದೀರಾ ಸರ್? ಚೌಕಟ್ಟಲ್ಲಿ ಹಾಗೆ ನಾನು ಯಾರು ಆತರ ಏನಿಲ್ಲ. ಬಟ್ ದೆನ್ ನಾನು ಅವಳ ಸುತ್ತ ಇರೋದು ನನಗೆ ತುಂಬಾ ಇಷ್ಟ. ಅದೊಂದು ಅಪ್ಪ ಮಗಳದ ಒಂದು ಸಂಬಂಧ ಏನಿದೆ, ಅದು ಅವಳಿ ತುಂಬಾ ಮ್ಯಾಜಿಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು ಅವಳ ಜೊತೆ ಇದ್ದಷ್ಟು ಕ್ಷಣ ಎಲ್ಲ ನಾನು ತುಂಬಾ ಅಂದ್ರೆ ಒನ್ ಆಫ್ ಮೈ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಎಲ್ಲಾರ್ಗು ಹಾಗೆ ಈಗ ನಮ್ಗೆ ನಮ್ಮ ತಾಯಿ ಅಂದ್ರೆ ಅಷ್ಟೇ ಇದು, ಅದೇ ರೀತಿ ನನ್ಗೆ ನನ್ನ ಮಗಳು ಈಗ. ಸೊ ದಟ್ಸ್ ಆಲ್ವೇಸ್ ದೇರ್. ಅದೊಂದು ಮ್ಯಾಜಿಕಲ್. ನಾನು ವರ್ಡ್ಸ್ ಅಲ್ಲಿ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಗೊತ್ತಿ ಯಾರಿಗೆಲ್ಲ ಮಗಳಿದಾರೋ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಆಕ್ಚುಲಿ ಯೂಶಲಿ ನಮ್ಮ ಮನೆಗಳಲ್ಲಿ ಹೇಗೆ ಅಂದ್ರೆ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಒಂಚೂರು ಪ್ರೀತಿ ಜಾಸ್ತಿ, ಆಮೇಲೆ ಪೊಸೆಸಿವ್ನೆಸ್. ನಾವು ಬೇರೆಯವ್ರ ಜೊತೆ ಮಾತಾಡಿದ್ರು ಸುಮ್ನಾಗ್ತೀವಿ. ನನ್ನ ಮಗಳಿಗೂ ಅಷ್ಟೇ, ನಾನು ಕೇಳ್ತೀನಿ ನಿಂಗೆ ಅಮ್ಮ ಬೇಕಾ ಅಪ್ಪ ಬೇಕಾ ಅಂತ. ಬಟ್ ಆಬ್ವಿಯಸ್ಲಿ ನೋಡ್ಕೊಳ್ಳೋದೆಲ್ಲ ವೈಫೇ. ಅಂದ್ರೆ ಅವಳು ವೈಫ್ ಇಲ್ದೆ ಕಾಂಟ್ ಇವನ್ ಇಮ್ಯಾಜಿನ್. ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ. ಅಂದ್ರೆ ಪ್ರತಿದಿನ ನೋಡ್ಕೊಳ್ಳೋದಿಲ್ಲ, ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ನಾವೆಲ್ಲ ಹೊರಗೆ ಅಲ್ಲಿ ಇಲ್ಲಿ ಕೆಲಸ ಅಂತ ಹೋಗ್ತೀವಿ, ಮನೆ ನೋಡ್ಕೊಳ್ಳೋ ಮಗಳು ನೋಡ್ಕೊಳ್ಳೋದು. ಬಟ್ ಸ್ಟಿಲ್ ಮಗಳಿಗೆ ಕೇಳಿದ್ರೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಹೇಳಿದ್ರೆ ಅಪ್ಪ ಬೇಕು ಅಂತಾರೆ. ಸೊ ಒಬ್ವಿಯಸ್ಲಿ ಅದೊಂದು ಕನೆಕ್ಷನ್ ಮೇ ಬಿ ನೈಸರ್ಗಿಕವಾಗಿ ಮಗಳಿದ್ರೆ ತಂದೆ ಜೊತೆ ಜಾಸ್ತಿ ಕನೆಕ್ಷನ್ ಅಂತ ಇರ್ಬೋದು. ಅದೇ ನಾವ್ ಒಂದ್ ಸ್ವಲ್ಪ ಪೊಸೆಸಿವ್ ಆಗ್ತೀವಿ. ಅಪ್ಪ ಬೇರೆಯವ್ರ ಮಕ್ಕಳನ್ನ ತುಂಬಾ ಮುದ್ ಮಾಡೋದು ಎಲ್ಲ ಮಾಡೋದು. ನನ್ನ ಪಕ್ಕ ವೈಫ್ ಬಂದು ಕೂರಂಗಿಲ್ಲ. ವೈಫ್ ಬಂದು ನನ್ನ ಕೈಯೆಲ್ಲ ಹಿಡಿದ್ರೆ ಕೈಯೆಲ್ಲ ತೆಗೆದು ನೋ ಮೈ ಪಪ್ಪ ಅಂತಾಳೆ. ಸೊ ಆದ್ರೆ ನಿಮ್ ಕಥೆಯಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ನಾವು ತಂದೆ ಮಗ ಅಪ್ಪ ಮಗ ನೇರವಾಗಿ ಮಾತಾಡೋದನ್ನ ರಿಯಲ್ ಲೈಫ್ ಅಲ್ಲೂ ನೋಡಲ್ಲ ಜಾಸ್ತಿ. ಮೇ ಬಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವ್ ಏನೇ ಹೇಳೋದಿದ್ರು ಅಮ್ಮನ್ ಮುಖಾಂತರ ಹೋಗೋದು, ಅಮ್ಮನ್ ಸರ್ಗಿಟ್ಕೊಂಡು ಹೋಗಿ ಅಮ್ಮ ಅಪ್ಪನ್ ಕನ್ವಿನ್ಸ್ ಮಾಡು, ಎಲ್ಲೇ ಹೋಗ್ಬೇಕು ಅಂದ್ರು. ಆದ್ರೆ ನಿಮ್ಮ ಈ ಕಥೆಯಲ್ಲಿ ಏನು ಅಂದ್ರೆ ಅಪ್ಪ ಮಗಂದೇ ಜುಗಲ್ ಬಂದಿ ತರ, ಅಪ್ಪ ಮಗನ್ ಮೇಲೆ ತುಂಬಾ ಪೊಸೆಸಿವ್, ಮಗ ಅಪ್ಪನ್ ಮೇಲೆ. ಸೊ ಆ ಒಂದು ನಂಬಿಕೆ ಈ ಕಥೆ. ಚೌಕಿದಾರ್ ಫಿಲ್ಮ್ ಅನ್ನೋದು ಅದರ ಮೇಲೆ ಒಂದು ಡೀಲ್ ಅಂದ್ರೆ ಎಕ್ಸ್ಪ್ಲೋರ್ ಮಾಡುತ್ತೆ. ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ ಅದೊಂದು ತಿನ್ ಲೈನ್ ಅಲ್ವಾ. ತುಂಬಾ ಮುದ್ ಮಾಡಿ ಬೆಳೆಸಿದ್ರು ಸಮಸ್ಯೆ, ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ಓವರ್ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅಂಡ್ ಇಟ್ ಡಿಫರ್ಸ್, ಪ್ರತಿ ಮನೆಗೂ ಇದು ಡಿಫರ್ ಆಗುತ್ತೆ.
ಪ್ರತಿ ಸಿಚುವೇಶನ್ಗೂ ಡಿಫರ್ ಆಗುತ್ತೆ. ಎಲ್ಲರ ಮನೇಲಿ ಸೇಮ್ ಸಿಚುವೇಶನ್ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ನಾವೇನೋ ಒಂದು ರೀತಿಲಿ ಹೇಳ್ಬೋದು, ಅದು ಪ್ರತಿ ಮನೆಗೂ ಅನ್ವಯ ಆಗ್ಬೇಕು ಅಂತ ಏನೂ ಇಲ್ಲ. ಎಲ್ಲರ ಮನೇಲಿ ಬೇರೆ ಬೇರೆ ಸ್ಟೋರಿ ಇರುತ್ತೆ. ಬಟ್ ಒಂದು ಐಡಿಯಲ್ ಅನ್ನೋದು ಇರುತ್ತಲ್ಲ, ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು, ಅದ್ರ ಬಗ್ಗೆ ಚೌಕಿದಾರದಲ್ಲಿ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಬೆಳಕು ಚೆಲ್ಲಿದ್ದಾರೆ ಹೇಳ್ಬೋದು. ಅಂಡ್ ಅದನ್ನ ಎಂಟರ್ಟೈನಿಂಗ್ ವೇ ಅಲ್ಲಿ ಹೇಳಿದ್ದಾರೆ. ಅಂಡ್ ಖುಷಿ ಇದೆ ಅಂದ್ರೆ ಆ ಒಂದು ಸಂಬಂಧ ಏನಿದೆ. ಸ್ಪೆಷಲಿ ನಾನು ನೋಡಿರೋ ಮಟ್ಟಿಗೆ ಬಹಳಷ್ಟು ಕವಿತೆಗಳಲ್ಲಾಗಿರ್ಲಿ, ಬಹಳಷ್ಟು ಸಿನಿಮಾಗಳಲ್ಲಿ, ಬಹಳಷ್ಟು ಹಾಡುಗಳಲ್ಲಿ ತಾಯಿನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಅಪ್ಪ ಅನ್ನೋ ಒಂದು ಯೂಶಲಿ ನೆಗ್ಲೆಕ್ಟೆಡ್. ಅದು ಬರೀ ಪಾಪ್ಯುಲರ್ ಅಂದ್ರೆ ಫಿಲ್ಮ್ ಟರ್ಮ್ಸ್ ನಾನು ಹೇಳ್ತಿಲ್ಲ. ಹಿಂಗ್ ನೋಡಿದ್ರೆ ನಾವು ಅಪ್ಪಂದ್ರು ಯೂಶಲಿ ನಾವು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ಫ್ಯಾಮಿಲಿಗೋಸ್ಕರ, ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ನಮ್ಗೆ ಗೊತ್ತಿರಲ್ಲ ಅಷ್ಟು ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ. ದೇರ್ ಈಸ್ ಸ್ಯಾಕ್ರಿಫೈಸ್, ಬಟ್ ದೇ ದೆಮ್ಸೆಲ್ಫ್ ಡೋಂಟ್ ಏನ್ ಹೇಳೋದು ರಿಯಲೈಸ್ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಫ್ಯಾಮಿಲಿಗೋಸ್ಕರ. ಅದು ಬೈ ಡಿಫಾಲ್ಟ್ ಅಪ್ಪ ಆದವನ ಒಂದು ಇದ್ರಲ್ಲೇ ಬಂದ್ಬಿಡತ್ತೆ, ಸೇಯಿಂಗ್ ಅದ್ ನನ್ ಕೆಲ್ಸ ಅಂತ, ಅದ್ ನನ್ ಕರ್ತವ್ಯ ಅಂತ. ಸೊ ತುಂಬಾ ನೆಗ್ಲೆಕ್ಟೆಡ್ ಅಲ್ವಾ ಅಪ್ಪ ಅನ್ನೋ ಟರ್ಮ್. ಅಂದ್ರೆ ಪ್ರೀತಿ ಅಂತ ಹೇಳಿದಾಗ ಜಾಸ್ತಿ ತಾಯಿ ಬಗ್ಗೆ ನಾವು ಬಹಳಷ್ಟು ಮಾಡ್ತೀವಿ. ಸೊ ಅಪ್ಪ ಅನ್ನೋ ಟರ್ಮ್ ಮತ್ತೆ ಅವರಿಗೆ ಒಂದು ಸಲ್ಬೇಕಾಗಿರುವಂತ ವಿಚಾರ ಈ ಸಿನಿಮಾದಿಂದ ಸಲ್ತಾ ಇದೆ ಅಂತ. ಆಕ್ಚುಲಿ ಇದೊಂದು ಎಲ್ಲಾ ಅಪ್ಪಂದ್ರಿಗೆ ಒಂಥರ ಟ್ರಿಬ್ಯೂಟ್ ತರ. ಅಪ್ಪನ್ ಆಕ್ಚುಲಿ ನಾವು ಯಾವಾಗ್ಲೂ ಮನೇಲಿ ನೋಡುವಾಗ ಅಮ್ಮ ಕಷ್ಟ ಪಡ್ತಿರ್ತಾರೆ, ಅಮ್ಮ ನಮ್ಗೋಸ್ಕರ ಬೆಳಗ್ಗೆಯಿಂದ ಸಂಜೆ ತಂಗೆತ ಮಾಡ್ತಾರೆ, ಎಲ್ಲರೂ ಕಷ್ಟ ಪಡ್ತಾರೆ ಅವರ. ಬಟ್ ನಾನು ಹೇಳಿದ್ದು ಅಂದ್ರೆ ಅಪ್ಪನ ಸ್ಯಾಕ್ರಿಫೈಸ್ ಗೊತ್ತಾಗಲ್ಲ, ಮತ್ತೆ ಅದನ್ನ ಜಾಸ್ತಿ ಎಕ್ಸ್ಪ್ಲೋರ್ ಅಂದ್ರೆ ಜಾಸ್ತಿ ಈ ತರ ಸಾಂಗ್ಸ್ ಎಲ್ಲ ಫಿಲ್ಮ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ. ಅಮ್ಮ ಅಂದ ತಕ್ಷಣ ಒಂದಷ್ಟು ನೀವು ಅಮ್ಮನ್ ಸಾಂಗ್ಸ್ ಅಂತ ಹೊಡೆದ್ರೆ ಒಂದಿಷ್ಟು ಸಾಂಗ್ಸ್ ಗಳು ಸಿಗುತ್ತೆ. ಬಟ್ ಅಪ್ಪಂದ ಎಲ್ಲೋ ಒಂದೊಂದು ಸಾಂಗ್ಸ್ ಗಳು ಮಾತ್ರ ಬಿಕಾಸ್ ಅವ್ರು ಮಾತಾಡುವಂತ ರೀತಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಸ್ವಲ್ಪ ಹಂಗಾಗಿ ಇರ್ಬೋದು. ಬಟ್ ದೆನ್ ಪ್ರತಿ ಅಪ್ಪಂದ್ರು ಅವ್ರ ಫ್ಯಾಮಿಲಿನ ಅವ್ರ ಮಕ್ಕಳನ್ನ ಬಹಳ ಪ್ರೀತಿಸ್ತಾರೆ. ಅಂಡ್ ಟ್ರೇಲರ್ ಅಲ್ಲಿ ನೋಡಿದೆ, ತುಂಬಾ ರಿಚ್ ಆಗಿ ಬಂದಿದೆ. ನಿಮ್ಮ ಆಕ್ಟಿಂಗ್ ಕೂಡ ಹೌದು, ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಬಿಡಿ, ಯಾಕಂದ್ರೆ ನಾವು ಕೋವಿಡ್ ಟೈಮಲ್ಲಿ ತುಂಬಾ ಬೋರ್ ಆದಾಗ ದಿಯಾ ಸಿನಿಮಾ ನೋಡಿ ಮೆಚ್ಕೊಂಡಿರೋರು ನಾವು ಕೋವಿಡ್ ಕಿಡ್ಸ್. ಸೊ ದಿಯಾ ಸಿನಿಮಾ ನೋಡಿ ಒಂದು ರಿಫ್ರೆಶಿಂಗ್, ಅಬ್ಬಾ ಕೋವಿಡ್ ಅನ್ನೋದನ್ನು ಮರೆತು ಅಷ್ಟು ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಕ್ ನಾನು ಇನ್ನೂ ಚಿಕ್ಕಳು. ಬಟ್ ಇನ್ನೊಂದೇನು ಅಂದ್ರೆ ಆ ನಿಮ್ಮ ಟ್ರಾನ್ಸ್ಫರೇಷನ್ ಇದೆ ಗೊತ್ತಾ, ಈ ಕಡೆ ಸ್ಕೂಲ್ ಹುಡುಗ, ಒಂದ್ ಸ್ವಲ್ಪ ಜವಾಬ್ದಾರಿ ಇರುವಂತ ಹುಡುಗ, ಅದೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಎಲ್ಲ ಕ್ರೆಡಿಟ್ 100% ನಿರ್ದೇಶಕರಿಗೆ ಹೋಗ್ಬೇಕು, ಅವ್ರು ಮಾಡಿಸಿದ್ದಾರೆ ನನ್ನ ಕೈಲಿ. ನಾನು ವೆಯ್ಟ್ ರೆಡ್ಯೂಸ್ ಅದೆಲ್ಲ ಮಾಡಿದ್ದೆ. ಬಟ್ ದೆನ್ ಎಲ್ಲಾನು ಅವ್ರು ಗೈಡ್ ಮಾಡಿ ಮಾಡಿರುವಂಥದ್ದು ನನಗೆ ಖುಷಿ ಇದೆ. ಅಂದ್ರೆ ಈ ತರ ವೇರಿಯೇಷನ್ಸ್ ಇರೋ ಪಾತ್ರ ಮಾಡಕ್ಕೆ ಯಾವತ್ತೂ ಕೂಡ ಆಕ್ಟರ್ಸ್ ಎಲ್ಲರೂ ಖುಷಿ ಇರುತ್ತೆ. ಸೊ ಇದರಲ್ಲಿ PU ಇಂದ ಒಂದು ಜರ್ನಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಫಿಸಿಕಲ್, ಇಮೋಷನಲ್ ಜರ್ನಿ ಕೂಡ ಇದೆ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇದೆ, ಅವ್ನ ಪರ್ಸನಾಲಿಟಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಅದೆಲ್ಲ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಸ್ ಅನ್ ಆಕ್ಟರ್ ಸಿಕ್ಕಿರೋದು ನನಗೆ ಖುಷಿ ಇದೆ. ಆಕ್ಚುಲಿ ಫುಲ್ ಕ್ಲೀನ್ ಶೇವ್ ಎಲ್ಲ ಮಾಡಿದ್ದೀರಾ. ನಾನು ಯಾವತ್ತೂ ಕೂಡ ಕ್ಯಾಮ್ರಾ ಫೇಸೇ ಮಾಡಿರಲಿಲ್ಲ, ಕ್ಲೀನ್ ಶೇವ್ ಮಾಡಿ. ಅದೇ ಅದೊಂಥರ ಸ್ವಲ್ಪ ಬೇಜಾರಿದೆ, ಅಂದ್ರೆ ಒಂಥರ ಅನ್ಸೋದು ನನಗೆ, ಅಯ್ಯೋ ಅಂತ ಅನ್ಸೋದು. ಬಿಕಾಸ್ ಯಾವತ್ತೂ ಕೂಡ ನಾನು ಫೇಸೇ ಮಾಡಿಲ್ಲ ಕ್ಯಾಮ್ರಾ. ಬಟ್ ದೆನ್ ಪಾತ್ರ ಆ ಥರ ಕೇಳ್ತಾ ಇದ್ದಿದ್ರಿಂದ. ಎಷ್ಟ್ ದಿನ ಕ್ಲೀನ್ ಶೇವ್ ಅಲ್ಲಿ ಇದ್ರಿ ನೀವು? ತುಂಬಾ ದಿನ ಇದ್ದೆ. ಮನೇಲಿ ಹೆಂಗಿತ್ತು ರಿಯಾಕ್ಷನ್? ವೆಯ್ಟ್ ಕೂಡ ರೆಡ್ಯೂಸ್ ಮಾಡಿದ್ನಲ್ಲ, ಆಲ್ಮೋಸ್ಟ್ 12 kg ರೆಡ್ಯೂಸ್ ಮಾಡಿದ್ರಿಂದ ಒಂದಷ್ಟು ಜನ ಏನಾಯ್ತು ನಿಂಗೆ ಹಿಂಗಾಗ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾನೂ ಇದ್ರು. ಅಂಡ್ ಶೇವ್ ನಾನು ಮಾಡೇ ಇಲ್ಲ ಅಲ್ಲ, ಹಂಗಾಗಿ ಒಂಥರ ಅಂದ್ರೆ ಅಷ್ಟು ಯೂಸ್ ಟು ಅನ್ಸಲ್ಲ. ಆಕ್ಚುಲಿ ನಿಮಗೆ ಮೇ ಬಿ ಮಗಳು ಬಂದಲ್ಲಿಂದ ಅವಳು ಫುಲ್ ಬಿಯರ್ಡ್ ಅಲ್ಲಿ ನೋಡಿ ಫುಲ್ ಕ್ಲೀನ್ ಶೇವ್ ಮಾಡಿದಾಗ ಅವಳನ್ನ ಗುರ್ತಿಡಿತಿರ್ಲಿಲ್ಲ ಒಂದಷ್ಟು ಟೈಮ್. ಅವಾಗ ತುಂಬಾ ಚಿಕ್ಕವಳಿದ್ಲು ಅವಳು ಗುರ್ತಿಡ್ತಿರ್ಲಿಲ್ಲ ನನ್ನ. ಸೊ ಈ ಒಂದು ಪಾತ್ರ ಸರ್ ನಿಮಗೆ ಎಷ್ಟು ಸ್ಪೆಷಲ್ ಸರ್? ಅಲ್ಲ, ಪ್ರತಿ ಪಾತ್ರನೂ ಸ್ಪೆಷಲ್, ಬಟ್ ಇದೊಂಥರ ಡಿಫರೆಂಟ್ ಜಾನರ್. ಈ ಪಾತ್ರ ಒಂದು ಯೂಶಲಿ ನಮ್ಮ ಪಾತ್ರದ ಮೂಲಕ ನೋಡುಗರಲ್ಲಿ ಏನಾದ್ರು ಒಂದು ಚೇಂಜಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸಿನಿಮಾದ ಪಾತ್ರದ ಮೂಲಕ 100% ಮಕ್ಕಳು ಅಥವಾ ಮಗ ಅವರ ಪೇರೆಂಟ್ಸ್ ಕಡೆಗೆ ಇರುವಂತಹ ಪರ್ಸೆಪ್ಷನ್ ಒಳ್ಳೆ ರೀತಿಯಲ್ಲಿ, ಕನ್ಸ್ಟ್ರಕ್ಟಿವ್ ರೀತಿಯಲ್ಲಿ ಚೇಂಜಸ್ ಆದರೆ ತುಂಬ ಒಳ್ಳೇದು, ಅದಾಗತ್ತೆ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ವೈ ನಾನು ಪ್ಲೇ ಮಾಡುವಂಥ ಈ ಸಿದ್ದು ಪಾತ್ರ ನನಗೆ ಸ್ಪೆಷಲ್ ಅಂತ. ಆಕ್ಚುಲಿ ನಾರ್ಮಲಿ ಅಂದ್ರೆ ಈಗ ನಿಮ್ಮನ್ನ ನೋಡುವಂತ ವೀಕ್ಷಕರು ಇನ್ನು ದಿಯಾ ಗುಂಗಿಂದನೇ ನಾವು ಆಚೆ ಬಂದಿಲ್ಲ. ಆ ಡೈಲಾಗ್ಸ್ಗಳು, ನೀವು ಆ ಕಾಲೇಜ್ ಹುಡುಗಂತರ ಅಮ್ಮ ಮಗನ ಬಾಂಡಿಂಗ್, ಇದರಲ್ಲಿ ಅಪ್ಪ ಮಗನ ಬಾಂಡಿಂಗ್ ಅನ್ನ ಹೇಳಿಕೊಟ್ಟಿದ್ದೀರಾ. ಒಳ್ಳೇದಲ್ಲ? ಹೌದು. ಎರಡೂ ಕೇಸಲ್ಲೂ ಕ್ರೆಡಿಟ್ ನಿರ್ದೇಶಕರಿಗೆ ಹೋಗ್ಬೇಕು. ದಿಯಾದಲ್ಲಿ ನಾನು ಏನೇ ಆಕ್ಟ್ ಮಾಡಿದ್ರು ಇಟ್ ಇಸ್ ಹೋಲ್ ಅಂಡ್ ಸೋಲ್ ಬಿಕಾಸ್ ಆಫ್ ದ ಡೈರೆಕ್ಟರ್. ನೀವು ನನ್ನ ಆಕ್ಟಿಂಗ್ ಬಗ್ಗೆ ಹೇಳಿದ್ರಿ, ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅನ್ ಆಕ್ಸಿಡೆಂಟಲ್ ಆಕ್ಟರ್. ನಾನು ನಿಜವಾಗ್ಲೂ ಆಕ್ಟರ್ ಅಲ್ಲ, ಎಲ್ಲೂ ಕಲ್ತಿಲ್ಲ ಕೂಡ. ನನಗೆ ಅಶೋಕ್ ಸರ್ ಅಂದ್ರೆ ದಿಯಾ ಡೈರೆಕ್ಟರ್
ಎಲ್ಲಾನು ಹೇಳ್ಕೊಟ್ಟು ಮಾಡಿಸಿರುವಂಥದ್ದು. ಸೊ ಅಲ್ಲಿ ನಾನು ಏನೇ ಮಾಡಿದ್ರು ಅದಕ್ಕೆ ಅವಾರ್ಡ್ ಅಥವಾ ಈಗ ನಿಮ್ಗೆ ಇಷ್ಟ ಆಗಿದೆ ಅಥವಾ ಅದೇ ರೀತಿ ಇಷ್ಟ ಆಗಿದ್ರು ಕೂಡ ಇಟ್ ಇಸ್ ನಾಟ್ ಮೀ ಅಂತ ನಿರ್ದೇಶಕರು. ಇದರಲ್ಲೂ ಹಾಗೆ ನಾನು ಏನೇ ಮಾಡಿದ್ರು ಇಟ್ ಇಸ್ ಬಿಕಾಸ್ ಆಫ್ ಚಂದ್ರಶೇಖರ್ ಬಂಡ್ಯಪ್ಪ ಈ ಸಿನಿಮಾದಲ್ಲಿ. ಸೊ ಆಲ್ವೇಸ್ ಅದ್ರ ಕ್ರೆಡಿಟ್ ನಿರ್ದೇಶಕರಿಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ಮುಂದೆ ಹೋಗಿ ನಾನೇ ಡೈರೆಕ್ಷನ್ ಮಾಡಿದಾಗ 100% ಅದರ ಕ್ರೆಡಿಟ್ ನಾನು ತಗೋತೀನಿ. ಆಕ್ಚುಲಿ ಈ ಟ್ರೇಲರ್ ನೋಡಿದಾಗ ನನಗೆ ಅನ್ಸಿದ್ದು ಒಂದ್ ಸ್ವಲ್ಪ ಆಂಗರ್ ಬಾಯ್ ತರ ಕಾಣಿಸ್ಕೊಂತಾ ಇದೀರಾ ಅಂತ. ರಿಯಲ್ ಲೈಫ್ ಅಲ್ಲೂ ಹಾಗೆ ಇದೀರಾ? ಇಲ್ಲ, ನಿಮ್ ನೋಡೋದು ತುಂಬಾ ಸ್ವೀಟ್ ಅಂತ ಅನ್ಸುತ್ತೆ. ನನಗೆ ಕೋಪ ಸ್ವಲ್ಪ ಕಡಿಮೆ, ಜಾಸ್ತಿ ಬರಲ್ಲ. ನನಗೆ ಯೂಶಲಿ ಆರಾಮ್ಸೆ ಇರಕ್ಕೆ ಇಷ್ಟ, ಎಲ್ಲರ ಜೊತೆ ಅಷ್ಟೇ ಖುಷಿಯಾಗಿರ್ಬೇಕು ಅಲ್ವಾ. ಹೌದು. ಏನಕ್ಕೆ ಕೋಪ ಮಾಡ್ಕೊಂಡು ಅಂತ ಇರೋದು ಯಾವಾಗಲೂ? ನಮ್ಗೆ ದರ್ ಇಸ್ ನೋ ಏನು ಹೇಳೋದು, ಅದಕ್ಕೆ ಅರ್ಥ ಏನೂ ಇಲ್ಲ, ನಾಟ್ ರಿಕ್ವೈರ್ಡ್ ಅಂತ ನನಗೆ ಯಾವಾಗಲೂ ಅನ್ಸೋದಿಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿ ಆರಾಮ್ಸೆ ಇರಬೇಕು. ನನಗೆ ಯೂಶಲಿ ನನ್ನ ಎನಿಮೀಸ್ ಅಂತ ಯಾರೂ ಇಲ್ಲ, ಇದ್ರೂ ಕೂಡ ನಾನು ಅವ್ರ ಜೊತೆನೂ ಖುಷಿಯಾಗಿ ಇರ್ತೀನಿ. ಹಾಕೊಂಡು ಬರ್ತೀನಿ, ಏನು ಜಗಳ ಆಡಿ ಕೋಪ ಮಾಡಿ ಏನು ನನಗೆ ಅದ್ರಲ್ಲಿ ಪಾಯಿಂಟ್ ಇಲ್ಲ ಅಂತ. ಸರ್ವೇ ಸಾಮಾನ್ಯ ಪ್ರತಿ ಮನುಷ್ಯರಿಗೆ ಸಿಚುವೇಶನ್ ಪ್ರಕಾರ ಕೋಪ ಅದೆಲ್ಲ ಬಂದೇ ಬರುತ್ತೆ. ಬಟ್ ಅದ್ ಬಿಟ್ಟು ಯಾವಾಗಲೂ ಹಿಂಗೆ ಮುಖ ಗಂಟೆ ಇಟ್ಕೊಂಡು ಕೋಪ ಆಂಗ್ರಿ ನನಗೆ ಇಷ್ಟ ಇಲ್ಲ. ಅದು ಸಿನಿಮಾದಲ್ಲೂ ಓಕೆ, ಸಿನಿಮಾದಲ್ಲಿ ಆಕ್ಷನ್ ಅದೆಲ್ಲ ನೋಡಕ್ ಚೆನ್ನಾಗಿರುತ್ತೆ, ಬಟ್ ರಿಯಲ್ ಲೈಫಲ್ಲಿ ನಂಗೆ ಇಷ್ಟ ಆಗಲ್ಲ. ಓಕೆ, ಆಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಏನು ಅಂದ್ರೆ ಎಲ್ಲ ಲೆಜೆಂಡರಿ ಆಕ್ಟರ್ಸ್ ನಿಮ್ಮ ಸಿನಿಮಾದಲ್ಲಿ ಇದ್ದಾರೆ. ಸಾಯಿ ಕುಮಾರ್ ಸರ್, ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್ ಎಲ್ಲರೂ ಕೂಡ ಇದ್ದಾರೆ. ಸೊ ಶ್ವೇತಾ ಮ್ಯಾಮ್ ನಿಮ್ಮ ಅಮ್ಮನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸಾಯಿ ಕುಮಾರ್ ಸರ್ದು 50ನೇ ವರ್ಷದ ಜರ್ನಿ, ಸಿನಿ ಜರ್ನಿ. ಸೊ ಅವ್ರು ಈ ಸಿನಿಮಾದಲ್ಲಿ ನಿಮ್ಮ ತಂದೆಯಾಗಿ ಕಾಣಿಸ್ಕೊಂತಾ ಇದ್ದಾರೆ. ಹೇಗೆ ಅನಿಸ್ತು ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ದು? ಅವ್ರ ಜೊತೆ ಎಲ್ಲ 50 ವರ್ಷ 5 ದಶಕಗಳ ಕಾಲ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಕ್ಸೆಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಲೆಜೆಂಡ್ಸ್. ಸೊ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಇದೆ. ಆ್ಯಂಡ್ ಅವರು ಈಗಲೂ ಕೂಡ ಆ್ಯಕ್ಟ್ ಮಾಡಿದಾಗ ಅಷ್ಟೇ ಭಯಭಕ್ತಿಯಿಂದ ಆ್ಯಕ್ಟ್ ಮಾಡ್ತಾರೆ, ಅಷ್ಟೇ ಪ್ರಿಪ್ರೇಷನ್ ತಗೊಂಡು ಆ್ಯಕ್ಟ್ ಮಾಡ್ತಾರೆ. ಅದು ನಿಜವಾಗ್ಲೂ ನಮ್ಮಂಥ ಯಂಗ್ ಆ್ಯಕ್ಟರ್ಸ್ಗಳಿಗೆ ಒಂದು ರೀತಿಯಲ್ಲಿ ಲೆಸನ್ ಥರ. ಸೊ ನಾನು ಅಷ್ಟೂ ದಿನ ನಾನು ಶೂಟ್ ಮಾಡಿರುವಂಥ ಅಷ್ಟೂ ದಿನ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ. ಅವರಲ್ಲಿದ್ದಂತಹ ಒಂದು ಆ ಭಕ್ತಿ ಇದೆಯಲ್ಲ, ಕೆಲಸದ ಕಡೆಗೆ ಒಂದು ಶ್ರದ್ಧೆ, ಎಂಥೂಸಿಯಾಸಮ್. ಯೂಶ್ವಲಿ ನಾವು ತುಂಬ, ಈಗ ನಾನು ಅಷ್ಟೇ, ನನಗೆ ಆ ಬುದ್ಧಿ ಇದೆ. ಅಂದರೆ ನಾನು ಸರ್ಪ್ರೈಸ್ ಆಗಲ್ಲ, ಏನೇ ದೊಡ್ಡ ವಿಷಯ ಆದರೂ ನಾನು ಹಿಂಗೆ ನೋಡ್ತಾ ಇರ್ತೀನಿ. ಬಟ್ ಹಂಗಿರಬಾರ್ದು. ನಾವು ಬದುಕಿನ ಕಡೆಗೆ ಒಂದು ರೀತಿಲಿ ಅಂದರೆ ಪ್ರತಿಯೊಂದು ವಿಚಾರಕ್ಕೂ ನಾವು ಸರ್ಪ್ರೈಸ್ ಆಗ್ತಾ ಇದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ. ಸೊ ಅದನ್ನು ನಾನು ಅವ್ರನ್ನ ನೋಡಿ ಕಲ್ತಿದ್ದೀನಿ. ಬಿಕಾಸ್ ಪ್ರತಿ ಶಾರ್ಟ್ ಕೂಡ ಹಿಂಗೆ ಮಾಡೋಣ ಕ್ಯೂರಿಯಾಸಿಟಿ ಹೆಂಗೆ ಬಂದಿದೆ ಶಾರ್ಟ್ ಅನ್ನೋ ಕ್ಯೂರಿಯಾಸಿಟಿ ಅದೆಲ್ಲ 50 ವರ್ಷ ಆದಮೇಲೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ದೋಸ್ ಆರ್ ಲೆಸನ್ಸ್. ಶ್ವೇತಾ ಮ್ಯಾಮ್, ಶಿ ಇಸ್ ವೆರಿ ಸ್ವೀಟ್. ಅಂದರೆ ನಾವು ಚಿಕ್ಕವರಿರುವಾಗ ಅವ್ರ ಹಾಡುಗಳನ್ನ ನೋಡ್ತಾ ಇದ್ವಿ. ಅಂದರೆ ವೆರಿ ಫೇಮಸ್ ಫಿಲ್ಮ್ಸ್ ಅಲ್ಲಿ ಅವರ ಕೆಲಸ ಮಾಡಿರುವಂಥದ್ದು. ಅವ್ರು ನನ್ನ ತಾಯಿಯಾಗಿ ಪಾತ್ರ ಮಾಡಿರೋದು. ಸುಧಾರಾಣಿ ಮ್ಯಾಮ್, ಒನ್ಸ್ ಅಗೇನ್ ನಾವೆಲ್ಲ ಆವಾಗಿಂದ ನೋಡ್ತಾ ಬಂದಿದ್ದಂತಹ ಆ್ಯಕ್ಟರ್ಸ್. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಧನ್ಯ ಅವರು ಕೂಡ. ಅಂದರೆ ತುಂಬ ಡಿಫ್ರೆಂಟ್ ಪಾತ್ರ ಮಾಡಿರೋದು ಈ ಸಿನಿಮಾದಲ್ಲಿ. ಅಂದರೆ ಅವ್ರಿಗೆ ಇಲ್ಲಿವರೆಗೂ ನೋಡಿರುವಂಥ ಪಾತ್ರ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ಮಾಡಿದ್ದಾರೆ. ಸೊ ರಿಯಲಿ ಹ್ಯಾಪಿ ಈ ಥರದ ಆ್ಯಕ್ಟರ್ಸ್ ಜೊತೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು. ಆಕ್ಚುಲಿ ಸುಧಾರಾಣಿ ಮೇಡಮ್ನ ನಾವೆಲ್ಲರೂ ಇವಾಗಲೂ ಆನಂದ್ ನಾವು ಅದು ಸಿನಿಮಾ ಬರುವಾಗ್ಲೂ ಹುಟ್ಟಿದ್ವೋ ಇಲ್ವೋ, ಬಟ್ ಅವಾಗಿಂದನೂ ನಾವು ನೋಡಿರೋದ ಶಿವಣ್ಣ ಸರ್ ಜೊತೆ ಆಕ್ಟ್ ಮಾಡಿದ್ರಿ. ಈಗ ಸುಧಾ ಮ್ಯಾಮ್ ಜೊತೆ ಆಕ್ಟ್ ಮಾಡಿದ್ದೀರಾ. ಅದೇ ಅಲ್ವಾ, ಈಗ ನನಗೆ ಖುಷಿ ಏನಂತ ಹೇಳಿದ್ರೆ, ನಾನು ಆವಾಗೆಲ್ಲ ನಾನು ಲೇಟ್ 80s ಕಿಡ್, ನೀವು ಆಗೆಲ್ಲ ನೀವು ಇನ್ನೂ ಚಿಕ್ಕವರು. ಸೊ ಆವಾಗ ನಾವು ಸಂಡೇ ಸಿನಿಮಾಗಳು ಬರ್ತಾ ಇದ್ದಾಗ ನೋಡ್ತಾ ಇರುವಂಥ ಆ್ಯಕ್ಟರ್ಸ್ಗಳು ಟಿವಿಲಿ ಎಲ್ಲರೂ. ಅಂದರೆ ನಮ್ಮ ಮನೆಯವ್ರು ಮಾತ್ರ ಅಲ್ಲ, ಈಗ ಅವಾಗೆಲ್ಲ 10 ಮನೆಗೆ ಒಂದು ಟಿವಿಯಲ್ಲಿ. ಸೊ ಎಲ್ಲ ಊರವ್ರು ಸೇರಿ ನೋಡ್ತಾ ಇರೋದು ಸಿನಿಮಾಗಳನ್ನ ಆ್ಯಕ್ಟರ್ಸ್, ಲೆಜೆಂಡರಿ ಆ್ಯಕ್ಟರ್ಸ್. ಅವ್ರ ಜೊತೆ ಪರ್ಫಾರ್ಮ್ ಮಾಡಕ್ ಸಿಕ್ಕಾಗ ಖುಷಿ ಆಗುತ್ತೆ. ಸೊ ಪೊಲೀಸ್ ಸ್ಟೋರಿ VCR ಅಲ್ಲಿ ನೋಡ್ತಾ ಇದ್ದೆ ನಾನು ಯಾವತ್ತೋ. ಅಂದರೆ ಏನೋ ಫಂಕ್ಷನ್ ಇದ್ದಾಗ VCR ತರೋರು. ಸೊ ಅಂಥ ಆ್ಯಕ್ಟರ್ಸ್ ಜೊತೆ ಈಗ ನನಗೆ ಅವಕಾಶ ಸಿಕ್ಕಾಗ ಇಟ್ ಈಸ್ ಆಲ್ವೇಸ್ ಅ ಫ್ಯಾನ್ ಬಾಯ್ ಮೂಮೆಂಟ್. ಶಿವಣ್ಣ ಜೊತೆ ಕೆಲಸ ಮಾಡಿದಾಗಲೂ ನನಗೆ ಅದೆಲ್ಲ ಒಂಥರ ಮೆಮೊರಿಯಲ್ಲಿ ಇಟ್ಕೊಳ್ಳುವಂತಹ ಕ್ಷಣಗಳು. ಖುಷಿ ಇದೆ, ರಿಯಲಿ ಗ್ರೇಟ್ಫುಲ್. ಅಂದರೆ ಈ ಥರ ಕೆಲಸಗಳು, ಇಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಅದೊಂಥರ ಏನು ಹೇಳೋದು, ಗೋಲ್ಡನ್ ಅಪಾರ್ಚುನಿಟಿ ಥರ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್.
ಆಕ್ಚುಲಿ ಟ್ರೇಲರ್ ಅಲ್ಲಿ ನಾವು ನೋಡಿದಾಗ ಫೈಟ್ ಮಾಡ್ತೀರಾ, ಈ ಕಡೆ ಅಪ್ಪನ ಜೊತೆ ಸ್ವಲ್ಪ ಜಗಳ ಆಡ್ತೀರಾ, ಅಮ್ಮನ ಜೊತೆ ಜಗಳ ಆಡ್ತೀರಾ. ಸೊ ಓವರ್ ಆಲ್ ಒಬ್ಬ ಮನೆಯಲ್ಲಿ ಒಬ್ಬ ಮಗ ಅದೊಂದು ಹೆಂಗಿರ್ತಾನೋ ಟೋಟಲಿ ನಮಗೆ ಬೇರೆಯವ್ರ ಮನೆ ಟ್ರೇಲರ್ ಕತೆ ಅಂತ ಅನ್ನಿಸ್ಲಿಲ್ಲ. ಆಕ್ಚುಲಿ ನಮ್ಮದೇ ಮನೆಯಲ್ಲಿ ನಡೆಯುವಂಥದ್ದು ಅಂತ ಅನ್ನಿಸ್ತು. ನಿಮಗೆ ಈ ಸಿನಿಮಾದ ಆಫರ್ ಬಂದಾಗ ಹೇಗೆ ಅನ್ನಿಸ್ತು? ಇವರೆಲ್ಲ ನನಗೆ ಯಾಕೋ ಆರ್ಟಿಸ್ಟ್ ಆಗಿರ್ತಾರಾ ಅಂತ? ನಂಗೆ ಎಕ್ಸಾಕ್ಟ್ ಆಗಿ ಪಾತ್ರ ಯಾರೆಲ್ಲ ಮಾಡ್ತಾರ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನನ್ ಕತೆ ಹೇಳಿದಾಗ, ಚಂದ್ರಶೇಖರ್ ಬಂಡಿ ಅವ್ರ ಕತೆ ಹೇಳಿದಾಗ ಇದ್ ಮಾಡ್ಬೋದಲ್ಲ, ಅಂದ್ರೆ ಒಂದು ಒಳ್ಳೆ ಜರ್ನಿ ಇದೆ. ಅದೇ ಅಲ್ವಾ ಆಕ್ಟರ್ಸ್ಗೆ ಯೂಶಲಿ ಇಷ್ಟು ಒಂದು ಸನ್ನಿವೇಶಗಳು ಅಥವಾ ಇಷ್ಟು ಒಂದು ಜರ್ನಿ ಲಿವ್ ಮಾಡಕ್ ಸಿಗತ್ತೆ ಅಂತ ಹೇಳಿದ್ರೆ ಖುಷಿ ಸಿಗತ್ತೆ. ಸೊ ನನಗೆ ಈ ಒಂದು ಕತೆ ಹೇಳಿದಾಗ ನನಗೆ ಬಹಳ ಖುಷಿ ಆಗಿತ್ತು. ಅಂಡ್ ದೆನ್ ಒಂದೊಂದೇ ಪಾತ್ರವರ್ಗ ಫಿಕ್ಸ್ ಆಗ್ತಾ ಬಂದಾಗ ಇವ್ರು ಇದು ಮಾಡ್ತಿದಾರೆ, ಇವ್ರು ಇದು ಮಾಡ್ತಿದಾರೆ ಅಂತ ಹೇಳಿದ್ರೆ ಐ ವಾಸ್ ಹ್ಯಾಪಿ. ಬಿಕಾಸ್ ಕಾಸ್ಟಿಂಗ್ ನನ್ನ ಪ್ರಕಾರ ಇಟ್ ವಾಸ್ ವಂಡರ್ಫುಲ್ ಆಗಿ ಮಾಡಿದ್ದಾರೆ, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇಟ್ ವಾಸ್ ನೈಸ್ ಜರ್ನಿ. ಓಕೆ, ಧನ್ಯ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀರಾ ಅಂದಾಗ ಇಲ್ಲ ಖುಷಿ ಆಯ್ತು. ಅವ್ರನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಪ್ರೀವಿಯಸ್ ಸಿನಿಮಾಗಳಲ್ಲಿ ನೋಡೋದಕ್ಕೂ ಈ ಸಿನಿಮಾದಲ್ಲಿ ನೋಡೋದಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್. ಹೌದು. ಅಂಡ್ ಖುಷಿ ಇದೆ ಆಸ್ ಅನ್ ಆಕ್ಟ್ರೆಸ್ ಅವರು ಈ ಪಾತ್ರವನ್ನ ಆಕ್ಸೆಪ್ಟ್ ಮಾಡಿ ಈ ಪಾತ್ರಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒಂದು ಸ್ವಲ್ಪನೂ ಅಳುಕಿಲ್ದೆ ಮಾಡ್ತಾ ಇದ್ರು. ಅದು ನಿಜವಾಗ್ಲೂ ಪ್ರತಿ ಆಕ್ಟರ್ಗೆ ಇರಬೇಕಾಗಿರುವಂತ ಗುಣ. ನನಗೆ ಖುಷಿಯಾಗಿದೆ ಅವ್ರು ಪರ್ಫಾರ್ಮ್ ಮಾಡಿರೋದು. ಅಂಡ್ ರಿಯಲಿ ಹ್ಯಾಪಿ. ಆಕ್ಚುಲಿ ಏನು ಅಂದ್ರೆ ಪೃಥ್ವಿ ಅವ್ರು ಯಾವಾಗ ನೋಡಿದ್ರು ಕತೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆಯಾ ಅಥವಾ ಕತೆನೆ ನಿಮ್ಮನ್ನ ಕೇಳ್ತಾ ಇದೆಯಾ ಅಥವಾ ಏನದು ಸೆಲೆಕ್ಷನ್? ಯಾವಾಗ ನೋಡಿ ಡಿಫ್ರೆಂಟ್ ಜಾನರ್ ಅಲ್ಲಿ ಕಾಣಿಸ್ಕೊಂತೀರಾ? ಬೇರೆ ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಅದಕ್ಕಿಂತ ಡಿಫ್ರೆಂಟ್ ಇರಬೇಕು ಅನ್ನೋದು ನನ್ನ ಪ್ರಯತ್ನ. ಆ ಥರದ್ದು ಕತೆಗಳು ನನಗೆ ಅಂದ್ರೆ ಈಗ ಲೈಕ್ ಐ ಆಮ್ ನಾಟ್ ಅ ಸ್ಟಾರ್ ಯೆಟ್. ಅಂದ್ರೆ ಇದೇ ತರ ಕತೆ ಚೂಸ್ ಮಾಡಕ್ಕೆ ನಾನು ಬಂದಿರೋಂಥ ಕತೆಗಳನ್ನು ನಾನು ಬಂದಿರೋ ಕತೆಗಳಲ್ಲಿ ಯಾವುದು ನನ್ನ ಕೈಲಿ ಮಾಡೋದಕ್ಕೆ ಆಗ್ತಾ ಇದೆಯೋ ಮಾಡ್ತಾ ಇದ್ದೀನಿ. ಪ್ರಾಯಶಃ ಒಂದೆರಡು ಫಿಲ್ಮ್ ಹಿಟ್ ಆದ್ಮೇಲೆ ಈ ಕ್ವೆಶ್ಚನಿಗೆ ನಾನು ಕೇಳಿದ್ರೆ ಓಕೆ, ಅಲ್ಲಿವರೆಗೂ ಇಟ್ ಈಸ್ ನಾಟ್ ಮೀ. ನಾನು ಸೆಲೆಕ್ಟ್ ಮಾಡ್ತಿಲ್ಲ. ಯಾವ ನಿರ್ದೇಶಕರು ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೋ, ಯಾವ ಪ್ರೊಡಕ್ಷನ್ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೋ ಅವ್ರ ಜೊತೆ ನನಗೆ ಸಾಧ್ಯ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಮೇ ಬಿ ಡೈರೆಕ್ಟ್ರು ಪೆನ್ ಹಿಡಿದು ಕೂತಾಗ ಪೃಥ್ವಿ ಅಂಬರ್ ಅವ್ರು ಬಂದು ಕೂತಿರ್ತಾರೆ ಅನ್ಸುತ್ತೆ. ಆಕ್ಚುಲಿ ನಾನು ಗ್ರೇಟ್ಫುಲ್ ದಟ್ ಅಂದ್ರೆ ಎಸ್ಪೆಷಲಿ ಹೊಸ ಡೈರೆಕ್ಟರ್ಸ್ ಬಹಳಷ್ಟು ಜನ ಪ್ರಿಫರ್ ಮಾಡ್ತಾರೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ. ಸೊ ನಿಜವಾಗ್ಲೂ ಐ ಫೀಲ್ ಲಕ್ಕಿ. ಅಂದ್ರೆ ಪ್ರಿಫರ್ ಮಾಡ್ತಾರೆ ಬಿಕಾಸ್ ಐ ಆಮ್ ನೋ ಒನ್ ಅಲ್ಲ. ಅಂದ್ರೆ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯ ಇದೆಲ್ಲ ಇರಲಿಲ್ಲ. ದಿಯಾ ಆದಮೇಲೆ ಇಷ್ಟು ಸಿನಿಮಾಗಳು ನನಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್ ಟು ಆಲ್ ದ ಡೈರೆಕ್ಟರ್ಸ್ ದಟ್ ಐ ವರ್ಕ್ ವಿತ್. ಅಂದ್ರೆ ಮಿನಿಮಮ್ ಒಂದು 5-6 ವರ್ಷ ಆಯ್ತಲ್ಲ ದಿಯಾ ಬಂದು. ಫಸ್ಟ್ ಲಾಕ್ ಡೌನ್ ಟೈಮ್ ಅಲ್ಲಿ ಬಂದಿದ್ದು. 6 ವರ್ಷ ಆದ್ರೂ ನಾವಿನ್ನೂ ನೆನ್ಪಿಟ್ಕೊಂಡಿದೀವಿ. ಅದಕ್ಕೆ ನೀವು 100% ಕ್ರೆಡಿಟ್ ನಮ್ಮ ನಿರ್ದೇಶಕರಾದ ಅಶೋಕ್ ಸರ್ಗೆ ಮತ್ತೆ ಕೃಷ್ಣ ಚೈತನ್ಯ ಸರ್ಗೆ ಹೋಗ್ಬೇಕು. ಓಕೆ, ಈ ಸಿನಿಮಾ ನೀವು ಇವಾಗ ಈ ಸಿನಿಮಾ ಕತೆ ಎಲ್ಲ ಕೇಳಿದ್ಮೇಲೆ ಅನ್ನಿಸ್ತಿದ್ಯಾ ಜನ ಇದನ್ನು ಹೆಂಗ್ ಒಪ್ಕೋಬಹುದು ಏನು ಅಂತ? ಎವ್ರಿ ಫಿಲ್ಮ್ ಫಾರ್ ದಟ್ ಮ್ಯಾಟರ್ ರಿಲೀಸ್ ಆದಾಗ ನಾವು ಹಂಗೆ ಅನ್ಕೊಳ್ಳೋದು. ಆಬ್ವಿಯಸ್ಲಿ ಏನಂದ್ರೆ ಐ ಆಲ್ವೇಸ್ ಬಿಲೀವ್ ಸಿನಿಮಾ ನಾವು ತುಂಬಾ ಆನೆಸ್ಟ್ ಆಗಿ ಮಾಡಿದ್ರೆ ಅಥವಾ ಯಾವುದೇ ಆರ್ಟ್ ಅಲ್ಲಿ ಆನೆಸ್ಟಿ ಇದ್ರೆ ಡೆಫಿನೆಟ್ಲಿ ಆಡಿಯನ್ಸ್ ಕೂಡ ಅಷ್ಟೇ ಆನೆಸ್ಟ್ ಆಗಿ ಅದನ್ನ ಇಷ್ಟಪಡ್ತಾರೆ. ಅಲ್ಲಿ ಆನೆಸ್ಟಿ ಇರಲಿಲ್ಲ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಇಲ್ಲ, ಇದರಲ್ಲಿ ಒಂದಷ್ಟು ಅಂದ್ರೆ ನಾವು ಫುಲ್ ಆನ್ ಎಫರ್ಟ್ ಹಾಕದೆ ಮಾಡಿಲ್ಲ ಅಂತ ಹೇಳಿದ್ರೆ ಆಡಿಯನ್ಸ್ ಆಬ್ವಿಯಸ್ಲಿ ಕೈ ಬಿಡ್ತಾರೆ, ಅಷ್ಟೇ ಆಗೋದು. ಸೊ ಯಾವುದೇ ಸಿನಿಮಾ ಬಂದಾಗ ನಾನು ಆಡಿಯನ್ಸ್ನ ಬ್ಲೇಮ್ ಮಾಡಕ್ ಹೋಗೋದೇ ಇಲ್ಲ, ನೋ ಮ್ಯಾಟರ್ ವಾಟ್. ಬಿಕಾಸ್ ಅದ್ರಲ್ಲಿ ಏನಾದ್ರು ಸ್ಟಫ್ ಇದ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ 100% ಚೆನ್ನಾಗಿ ಹೋಗುತ್ತೆ. ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಹೋಗಲ್ಲ. ಆಕ್ಚುಲಿ ಡೈರೆಕ್ಟರ್ ಒಂದು ಸೀಕ್ರೆಟ್ ಹೇಳಿದ್ರು ನಂಗೆ, ಅಂಡಮಾನಲ್ಲೆಲ್ಲ ತುಂಬಾ ಹೆದರ್ಕೊಂಡಿದ್ರಂತೆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ. ಹಾಗೇನಿಲ್ಲ, ನನಗೆ ನೀರಂದ್ರೆ ತುಂಬಾ ಇಷ್ಟ. ನನ್ನ ಮನೆ ಇದ್ದಿದ್ದೆ ಬೀಚ್ ಹತ್ರ. ಅಫ್ಕೋರ್ಸ್ ನಿಮಗೆ ಮಂಗಳೂರವರಿಗೆ ಬೀಚ್ ಅಂದ್ರೆ ಅದೊಂಥರ ನಮಗೆ ಹಳ್ಳ, ಐ ಮೀನ್ ಹಳ್ಳ ಇದ್ದಂಗೆ. ಇದಿಲ್ಲ, ನನಗೆ ನೀರಂದ್ರೆ ತುಂಬಾ ಇಷ್ಟ. ಎಲ್ಲಿ ನೀರು ನೋಡಿದ್ರು ಹಾರ್ತೀನಿ ಹೋಗ್ಬಿಟ್ಟು. ಅಂಡಮಾನಲ್ಲೂ ಅಷ್ಟೇ ಫ್ರೀ ಸಿಕ್ಕಾಗಲ್ಲ, ಅವ್ರಿಗೆಲ್ಲ ಗೊತ್ತಿಲ್ಲ ನಾನು ಈಜಾಡ್ತಾ ಇದ್ದೆ ಹೋಗ್ಬಿಟ್ಟು. ನನಗೆ ತುಂಬಾ ಇಷ್ಟ ಸ್ವಿಮ್ಮಿಂಗ್ ಅಂದ್ರೆ. ಬಟ್ ಅದೇ ಅಂದ್ರೆ ಶೂಟ್ ಕಾನ್ಸ್ಟೆಂಟ್ ಇರೋದ್ರಿಂದ ಅಲ್ಲಿ ನೀರೆಲ್ಲ ಒಂದೊಂದು ಟೈಮಿಗೆ ಇರ್ತಿತ್ತು, ಒಂದೊಂದು ಟೈಮಿಗೆ ಇರ್ತಾ ಇರಲಿಲ್ಲ. ಅದೆಲ್ಲ ಇರುವಾಗ ಸ್ವಲ್ಪ ಕಷ್ಟ ಆಯ್ತು ಶೂಟ್ ಮಾಡೋದು. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಅಂಡಮಾನ್ ಯಾವತ್ತೂ ಹೋಗಿರ್ಲಿಲ್ಲ, ಈ ಸಿನಿಮಾದ ಮೂಲಕ ಹೋಗೋ ಅವಕಾಶ ಸಿಕ್ತು. ಒಂಥರ ಎಲ್ಲಾನು ಕಥೆನೂ ಎಕ್ಸ್ಪ್ಲೋರ್ ಮಾಡಿದ್ರಿ, ಪಾತ್ರನ ಎಕ್ಸ್ಪ್ಲೋರ್ ಮಾಡಿದ್ರಿ, ಪ್ಲೇಸಸ್ ಎಕ್ಸ್ಪ್ಲೋರ್ ಅದೇ ಒಳ್ಳೆ ವಿಚಾರ. ಇದ್ರಲ್ಲಿ ನಂಗೆ ಯಾವಾಗ್ಲೂ ಅಷ್ಟೇ ಈ ಸಿನಿಮಾ ಬಂದ್ಮೇಲೆ ಕೆಲವೊಂದು ಔಟ್ಡೋರ್ ಶೂಟಿಂಗ್ ಮಾಡೋದು ನಂಗೆ ಬಹಳ ಇಷ್ಟ. ಈಗ ಮೊನ್ನೆ ಧಾರವಾಡಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಬೇರೆ ಸಿನಿಮಾಗೆ. ನಾನು ಅಲ್ಲಿ ಒಂದಷ್ಟು ಜನರನ್ನ ಫ್ರೆಂಡ್ಸ್ ಮಾಡಿ ಅವ್ರ ಹಳ್ಳಿಗೆ ಹೋಗಿ ಹಳ್ಳಿಲೆಲ್ಲ ಇದ್ದು ಗದ್ದೆಲೆಲ್ಲ ಮಲಗಿ ಆ ಥರ ಎಲ್ಲ ಒಂಥರ ನನಗಿಷ್ಟ. ಒಂದಷ್ಟು ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದು, ನೋಡೋದು. ಸ್ಪೆಷಲಿ ಕಾಡು ಅಂದ್ರೆ ಬಹಳ ಇಷ್ಟ. ನನ್ ಕಾಡಿಗೆಲ್ಲ ಹೋಗಿ ಅಂದ್ರೆ ಆ ಥರ ಪ್ಲೇಸಸ್ ಎಲ್ಲ ಬಹಳ ಇಷ್ಟ ನನಗೆ.
ಸೊ ಐ ರಿಲಿ ಲವ್ ಎಕ್ಸ್ಪ್ಲೋರಿಂಗ್. ಆಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟಿ ಆಂಥಮ್ ಸಾಂಗ್, ಒಂದು ಫೀಲಿಂಗ್ ಸಾಂಗ್ ಟೈಪ್ ಚರ ಬಂದಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ರನ್ ಕೂಡ ಆಗಿದೆ. ಆ ಸಾಂಗ್ ಮಾಡ್ಬೇಕು ಸಾಯಿ ಕುಮಾರ್ ಸರ್ ಸ್ಟೆಪ್ಸ್ ಕೂಡ ಹಾಕ್ಸಿದಿರಲ್ಲ, ಹೆಂಗೆ ಅದು? ಅವ್ರು ಸಖತ್ ಸ್ಪೋರ್ಟಿವ್ ಸರ್. ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅವರು ಆನ್ ದ ಸ್ಪಾಟ್ ಸ್ಟೆಪ್ಸ್ ಎಲ್ಲ ಕಲ್ತು. ನಾನು ಬೇಸಿಕಲಿ ಡ್ಯಾನ್ಸರ್, ನನಗೆ ಡ್ಯಾನ್ಸ್ ಇಷ್ಟ. ಬಟ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಗ್ರೇಷಿಯಸ್ ಆಗಿ ಮಾಡಿದ್ದಾರೆ. ಮುರಳಿ ಮಾಸ್ಟರ್ ಅದರ ಕೊರಿಯೋಗ್ರಾಫರ್. ಟೋಟಲ್ ಮೇ ಬಿ ಸಿನಿಮಾನ ಆಕ್ಟ್ ಮಾಡೋಕ್ಕಿಂತ ತುಂಬಾ ಅನುಭವಿಸಿದ್ದೀರಾ ಅನ್ನೋದು ನಿಮ್ ಮಾತಲ್ಲಿ ಗೊತ್ತಾಗುತ್ತೆ. ಪ್ರತಿ ಆಮೇಲೆ ಎವ್ರಿ, ಬರೀ ಸಿನಿಮಾ ಅಂತಲ್ಲ, ಎಲ್ಲಾನು ಹಾಗೆ. ಎವ್ರಿ ಡೇ ಇಸ್ ನ್ಯೂ ಅಂಡ್ ಎವ್ರಿ ಆಪರ್ಚುನಿಟಿ ಇಸ್ ನ್ಯೂ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ನಾವು ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡತ್ತಾ ಖುಷಿಯಾಗಿರ್ಬೇಕಷ್ಟೇ. ಅಗೇನ್ ಕಾಲೇಜ್ ಲೈಫಿಗೆ ಹೋಗಿ ಬಂದಿದ್ದೀರಾ ಸಿನಿಮಾದಲ್ಲಿ. ಹೌದು, ನಾನಂದ್ರೆ ಅದೇ ನಾನು ಹೇಳಿದ, ನಾನು ಶೇವ್ ಎಷ್ಟೋ ಸ್ಕ್ರೀನ್ ಅಲ್ಲಿ ನಾನು ಶೇವೇ ಮಾಡಿರ್ಲಿಲ್ಲ. ಸೊ ಫೋಟೋ ಎಲ್ಲ ಕಳ್ಸಾಗ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ, ನೀನ್ ಕಾಲೇಜಲ್ಲಿ ಇದ್ದಂಗೆ ಇದೆಯಾ ಗುರು, ಆ ಟೈಮಲ್ಲಿ ಹೆಂಗಿದ್ದೆ? ಅವ್ರು ಮಾತ್ರ ಅದನ್ನ ಹೇಳಕ್ ಸಾಧ್ಯ, ಯಾಕಂದ್ರೆ ನಮ್ ಜೊತೆ ಜರ್ನಿ ಮಾಡಿರ್ತಾರೆ. ಸೊ ಮತ್ತೆ ವೆಯ್ಟ್ ಲಾಸು ಮಾಡಿದ್ರಿಂದ ಹಂಗೆ ಕಾಣಿಸ್ತಾ ಇತ್ತು. ಹ್ಯಾಪಿ. ಆಮೇಲೆ ಈ ಏಜ್ ಅಲ್ಲಿ ನನ್ಗೆ ಆಲ್ರೆಡಿ ಐ ಆಮ್ 37 ಈಗ. ಸೊ ಈ ಏಜ್ ಅಲ್ಲಿ ಕಾಲೇಜ್ ಪಾತ್ರಗಳು ಸಿಕ್ಕಿದ್ದು ಖುಷಿಯಾಗಿದೆ. ಇನ್ನಷ್ಟು ಸಿಕ್ಕರೆ ಒಂದಷ್ಟು ವರ್ಷ ಮಾಡ್ಬೇಕು ಅಲ್ವಾ? ಆಕ್ಚುಲಿ ಅದೊಂದು ಒಂದು ಬ್ಯೂಟಿಫುಲ್. ಇದರಲ್ಲಿ ಡಬಲ್ ಹೀರೋಯಿನ್ ಇದ್ದಾರಾ? ಅಂದ್ರೆ ಇನ್ನೊಂದು ಪಾತ್ರ ಬರುತ್ತೆ ಒಂದಷ್ಟು ಟೈಮ್. ಅದು ಅವ್ರ ಹೆಸರು ಕೂಡ ಚೈತ್ರ ಅಂತ. ಶಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಸೊ ಡಬಲ್ ಹೀರೋಯಿನ್ಸ್ ಲಕ್ಕಿ ಅಂತನಾ? ಅಫ್ಕೋರ್ಸ್ ಅಲ್ವಾ, ಇಬ್ರು ಹೀರೋಯಿನ್ ಜೊತೆ. ಒಬ್ರು ಆಕ್ಚುಲಿ ಟ್ರೈಲರ್ ನೋಡಿದಾಗ ಒಬ್ರು ಮಾಡೆಲ್ ತರ ಕಾಣಿಸ್ಕೊಂತಾರೆ, ಇನ್ನೊಬ್ರು ಫುಲ್ ಹಳ್ಳಿ ಹುಡುಗಿ ತರ ಕಾಣಿಸ್ಕೊಂತಾ ಇದಾರೆ. ಎರಡು ಜರ್ನಿನ. ಅಂಡ್ ನನ್ಗೆ ಟ್ರೈಲರ್ ನೋಡಿದಾಗ ಕೆಲವೊಂದು ಮೊಬೈಲ್ ಸೀಕ್ವೆನ್ಸ್ ಬಂದಾಗ ಅವ್ರ ಡೈಲಾಗ್ ಹೊಡಿಯೋದು ಅದೆಲ್ಲ ನೋಡಿದಾಗ ಈಗಿನ ಜನರೇಷನ್ಗೆ, ಅದು ನಮ್ಮ ಜನರೇಷನ್ಗೆ ತುಂಬಾ ಕನೆಕ್ಟ್ ಆಗ್ತಾ ಇದೆ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಕನೆಕ್ಟ್ ಆಗುವಂತ ವಿಚಾರನೆ ಇರೋದು. ಅಂಡ್ ಮೊಬೈಲ್ ಬಗ್ಗೆ ಹೇಳಿದ್ದಾರೆ. ಮೊಬೈಲ್ ನಾವು ಬಹಳಷ್ಟು ಅಡಿಕ್ಟೆಡ್ ಅನ್ನೋ ತರ ನಾವು ಆಕ್ಚುಲಿ. ಹೌದು, ನಾನು ಅಷ್ಟೇ, ನಾನು ಅಡಿಕ್ಟೆಡ್. ನಾನು ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತೀನಿ, ಏನಕ್ಕೆ ನೋಡ್ತಾ ಇದ್ದೀನಿ ನಂಗೆ ಗೊತ್ತಿರಲ್ಲ. ಗಂಟೆ ಸುಮ್ಮನೆ ನೋಡ್ತಾ ಇರ್ತೀನಿ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಬಟ್ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಸೊ ಮೊಬೈಲಲ್ಲೇ ನಾವು ಬಹಳಷ್ಟು ನಾಲೆಜ್ ಅನ್ನ ಪಡಿಬೋದು. ಅಂದ್ರೆ ಥ್ರೂ ಇಂಟರ್ನೆಟ್ ನಾವು ತುಂಬಾ ವಿಚಾರಗಳನ್ನ ತಿಳ್ಕೊಬಹುದು. ಅದು ಇದೆ. ಅದ್ರ ಜೊತೆ ಈ ತರ ವಿಚಾರಗಳು ಇದೆ. ಸುಮ್ಮನೆ ರೀಲ್ಸ್ ನೋಡ್ಕೊಳ್ಳೋದು, ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಳ್ಳೋದು. ಅಂದ್ರೆ ಅದೇನೋ ಹೇಳ್ತಾ, ಅದಕ್ಕೇನೋ ಟರ್ಮ್ ಇದೆ, ಎಂಡ್ಲೆಸ್ ಸ್ಕ್ರಾಲಿಂಗ್ ಅಂತ. ಸೊ ಅದಕ್ಕಿಂತ ಈ ತರ ಮೊಬೈಲ್ ನ ಸ್ವಲ್ಪ ಒಳ್ಳೆ ವಿಚಾರಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಒಬ್ಬ ಮಗನ ಪಾತ್ರ ಹಿಂದೆನೂ ನೀವು ಮಗನ ಪಾತ್ರ ಮಾಡಿದ್ರಿ. ಈಗ ಅಪ್ಪನ ಪ್ರೀತಿಯ ಮಗನ ಪಾತ್ರ ಮಾಡ್ಬೇಕು ಅಂದ್ರೆ ಎಷ್ಟು ಪ್ರಿಪರೇಷನ್ ನಡೆಸಿದ್ರಿ? ಪ್ರಿಪ್ರೇಷನ್ ಅಂದ್ರೆ ತೀರಾ ಪ್ರಿಪ್ರೇಷನ್ಸ್ ಅನ್ನೋದು ಏನಿಲ್ಲ. ಆಬ್ವಿಯಸ್ಲಿ ಆ ಪಾತ್ರಕ್ಕೆ ಏನ್ ಪ್ರಿಪ್ರೇಷನ್ಸ್ ಬೇಕಿತ್ತು, ಅದರ ಸುತ್ತಿನ ಪ್ರಪಂಚ ಏನ್ ನನಗೆ ಅರ್ಥಕೋಬೇಕಿತ್ತು ಅದು ಅರ್ಥಕೊಂಡೆ. ಆಮೇಲೆ ಮಿಕ್ಕಿದ್ದೆಲ್ಲ ಏನೇ ಇದ್ರು ಡೈರೆಕ್ಟರ್ ಹೇಗೆ ಹೇಳಿದಾರೋ ಹಾಕಿ. ಅಂದ್ರೆ ಈ ಸಿನಿಮಾದಲ್ಲಿ ಇಟ್ ಇಸ್ ಮೋರ್ ಆಫ್ ಚಂದ್ರಶೇಖರ್ ಬಂಡಿಯಪ್ಪ ಅವ್ರು ಏನ್ ಹೇಳಿದ್ರು ಅದನ್ನ ಮಾಡಿದೀನಿ ಅಷ್ಟೇ. ಓವರ್ ಆಲ್ ನಿಮ್ಮ ರಿಯಲ್ ಲೈಫ್ ಚೌಕಿದಾರನ್ ಬಗ್ಗೆ ಹೇಳೋದಾದ್ರೆ, ನನ್ನ ತಂದೆ ಬಗ್ಗೆ ಹೇಳ್ಬೇಕಂತ ಇಲ್ಲ, ಎಲ್ಲಾರ್ಗೂ ನಿಮಗೂ ಅಷ್ಟೇ, ಎಲ್ಲರಿಗೂ ನಮ್ಮ ತಂದೆ ಫಸ್ಟ್ ಹೀರೋ ಅಲ್ವಾ. ಸೊ ನನಗೆ ಆಲ್ ಟೈಮ್ ಹೀರೋ. ಅಂದರೆ ನನಗೆ ತುಂಬ ಇಷ್ಟ. ಅವರು ತುಂಬ ಸ್ಟ್ರಾಂಗ್ ವ್ಯಕ್ತಿ, ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಆ್ಯಂಡ್ ತುಂಬ ಅಡ್ವೆಂಚರಸ್ ಕೂಡ ಅವರ ಪ್ರೈಮ್ ಟೈಮಲ್ಲಿ. ಆ್ಯಂಡ್ ಅವರೊಬ್ಬ ಪ್ರೌಡ್ ಫಾರ್ಮರ್. ಅವರು ಬೇರೆ ಬೇರೆ ತರಕಾರಿಗಳು, ಮಲ್ಲಿಗೆ, ಅದು ಇದು ಬೇರೆ ಬೇರೆ ವಿಷಯ ಬೆಳೀತಾರೆ. ತುಂಬ ಫಾರ್ಮಿಂಗ್ ಬಗ್ಗೆ ಭಾಳಷ್ಟು ನಾಲೆಜ್ ಇದೆ, ಜಗತ್ತು ಬಗ್ಗೆ ಭಾಳಷ್ಟು ನಾಲೆಜ್ ಇದೆ. ತುಂಬ ಸೋಷಿಯಲಿ ಆ್ಯಕ್ಟಿವ್ ವ್ಯಕ್ತಿ. ಅಂದರೆ ತುಂಬ ಭಾಳಷ್ಟು ಜನ ಅವ್ರ ಹತ್ರ ಬರ್ತಾರೆ, ಅವರೆಲ್ಲರ ಜೊತೆ ಪ್ರೀತಿಯಲ್ಲಿ ಇರ್ತಾರೆ, ಫ್ಯಾಮಿಲಿನ ತುಂಬ ಚೆನ್ನಾಗಿ ಇಟ್ಕೋತಾರೆ. ಅವ್ರು ಇರೋದ್ರಿಂದ ಎಲ್ಲ ಫ್ಯಾಮಿಲಿಯವರು ಒಗ್ಗಟ್ಟಾಗಿದ್ದಾರೆ ಸೊ ಅದೆಲ್ಲ ಒಂಥರ ಐಡಿಯಲ್ ವ್ಯಕ್ತಿ, ಒಬ್ಬ ಐಡಿಯಲ್ ಪರ್ಸನ್, ಐಡಿಯಲ್ ಹೀರೋ ಹೇಗಿರಬೇಕು ಹಾಗೆ ನನ್ನ ತಂದೆ ಇದ್ದಾರೆ. ಅವ್ರು ನನಗೆ ಯಾವತ್ತೂ ಕೂಡ ಹೀಗಿರು ಹಾಗಿರು ಅಂತ ಹೇಳಲೇ ಇಲ್ಲ. ಆ ಥರ ಜಾಸ್ತಿ ಮಾತುಗಳೆಲ್ಲ ಇರೋದು. ಬಟ್ ನಾನು ಆ ಥರ ಬದುಕು ತೋರಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಐ ಆಮ್ ರಿಯಲಿ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ದ್ಯಾಟ್ ಚೌಕಿದಾರ್, ಮೈ ಫಾದರ್. ಮೇ ಬಿ ಇವಾಗ ನೀವು ಹೇಳಿದ್ ಕೇಳಿಸ್ಕೊಂಡ್ರೆ ಮೇ ಬಿ ಏನು ಡಿಫರೆನ್ಸ್ ಆಗಿಲ್ಲ ಅನ್ಸುತ್ತಲ್ವಾ ಸಾಯಿ ಕುಮಾರ್ ಸರ್ಗೂ ನಿಮ್ಮ ತಂದೆಗೂ? ಅಂದ್ರೆ ನಮಗೂ ಐ ಮೀನ್ ಸಿನಿಮಾದಲ್ಲಿ ನೋಡಿರೋಂಗೆ ಆ ಯೂನಿಫಾರ್ಮ್ ಅವಾಗ ಡೈರೆಕ್ಟ್ ಹೇಳ್ತಾ ಇದ್ರು, ಇವರು ಯೂನಿಫಾರ್ಮ್ ಹಾಕಿದ್ದಾರೆ ಬಟ್ ಬೇರೆ ಯೂನಿಫಾರ್ಮ್ ಹಾಕಿರ್ತಾರೆ ಅಷ್ಟೇ, ನೀವು ನೋಡಿರೋ ಯೂನಿಫಾರ್ಮ್ ಹಾಕಿರಲ್ಲ ಅಂತ. ಮಿಡಲ್ ಕ್ಲಾಸ್ ತಂದೆ ಯಾವ ತರ ಕಷ್ಟ ಪಡ್ತಾನೋ ಆ ಪಾತ್ರನ ಮಾಡ್ತಾರೆ. ಅಷ್ಟೇ ಅಲ್ಲ, ತಂದೆ ತಾಯಿ ಇಬ್ರು ಕೂಡ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರ ಮಕ್ಳಿಗೋಸ್ಕರ. ಆ ಸ್ಯಾಕ್ರಿಫೈಸ್ಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ, ಬಿಕಾಸ್ ಅದು ತುಂಬ ದೊಡ್ಡ ಸ್ಯಾಕ್ರಿಫೈಸ್. ತಂದೆ ತಾಯಿ ಮಾತ್ರ ಯಾವಾಗಲೂ ಅವರ
ಹ್ಯಾಪಿನೆಸ್ ಅನ್ನ ಬದಿಗಿಟ್ಟು ಮಕ್ಕಳು ಖುಷಿಯಾಗಿರ್ಬೇಕು ಅಂತ ಇರೋರು ನಮ್ಮ ಲೈಫಲ್ಲಿ. ಸೊ ಅದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮೇ ಬಿ ಫ್ಯಾಮಿಲಿ ಓರಿಯೆಂಟೆಡ್ ಫ್ಯಾಮಿಲಿ ಆಡಿಯನ್ಸಿಗೆ ಇಟ್ಸ್ ಕನೆಕ್ಟಿವ್. ಯಾಕಂದ್ರೆ ಟ್ರೈಲರ್ ನೋಡಿದಾಗ ನಮಗೆ ಅನ್ಸಿದ್ದಿಷ್ಟೇ, ಇಲ್ಲೆಲ್ಲೂ ಎಕ್ಸ್ಟ್ರಾ ಡ್ರಾಮಾಗಳಿಲ್ಲ, ಎಕ್ಸ್ಟ್ರಾ ಏನೂ ಇಲ್ಲ. ಆಕ್ಚುಲಿ ಓವರ್ ಆಲ್ ಟ್ರೈಲರ್ ನೋಡಿದಾಗ ನನಗೆ ಒಂದ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ ನಮ್ ತಂದೆ ಕತೆ ಅಲ್ವಾ, ನಮ್ ತಂದೆ ಸ್ಯಾಕ್ರಿಫೈಸ್ ಅಂದ್ರೆ ನಮ್ ತಂದೆ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋ ಕತೆ ಅಲ್ವಾ ಇದು. ಮೇ ಬಿ ಈ ಸಿನಿಮಾ ನೋಡಿದವರಿಗೂ ಹಾಗೆ ಅನ್ನಿಸ್ಬಹುದು. ನಿಮಗೆ ಸಿನಿಮಾ ಓವರ್ ಆಲ್ ಆಗಿ ಜರ್ನಿ ಮಾಡಿದಾಗ ಈ ಸಿನಿಮಾದಲ್ಲಿ ಏನೇನೆಲ್ಲ ಕಲ್ತಿದ್ದೀರಾ ಈ ಸಿನಿಮಾದ ಮೂಲಕ? ಅಲ್ಲ, ಹೇಗಿರ್ಬೇಕು ಮಗ ಹೇಗಿರ್ಬೇಕು ಅನ್ನೋದು ನಾನು ಕಲ್ತಿದ್ದೀನಿ. ಈಗ ಆಡಿಯನ್ಸ್ ಸಿನಿಮಾ ನೋಡೋದಕ್ಕಿಂತ ಮೊದಲು ನಾವು ಕೂಡ ಈ ಸ್ಕ್ರಿಪ್ಟ್ ಓದಿದಾಗ ಅಥವಾ ನರೇಷನ್ ಕೇಳಿದಾಗ ನಾವು ಕೂಡ ಒಬ್ರು ಆಡಿಯನ್ಸ್ ಅಲ್ಲ. ಸೊ ಮಗ ಹೇಗಿರ್ಬೇಕು ಅನ್ನೋದು ನಾನು ಕಲ್ತಿದ್ದೀನಿ. ನನ್ನಲ್ಲೂ ಒಂದಷ್ಟು ತಪ್ಪುಗಳಿತ್ತು. ಈ ಸಿನಿಮಾದ ಸ್ಕ್ರಿಪ್ಟ್ ಕೇಳಿದಾಗ ನನಗೂ ಅನಿಸಿತ್ತು ಅದೇ ನಾನು ಈ ವಿಚಾರದಲ್ಲಿ ತಪ್ಪಿದ್ದೀನಿ, ಸರಿ ಮಾಡ್ಕೋಬೇಕು ಅಂತ. ಸೊ ಅದೇ ರೀತಿ ಈ ಸಿನಿಮಾ ನೋಡಿದಾಗ ಬೇರೆಯವ್ರಿಗೂ ಅನಿಸಿದ್ರೆ ಒಳ್ಳೇದು. ಓಕೆ, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಸೊ ಚೌಕಿದಾರ ಅಂದ ತಕ್ಷಣ ನಾನು ಅವಾಗಲೇ ಹೇಳ್ತಾ ಇದ್ದೆ, ನಾವು ಚೌಕ ನೋಡಿದ್ವಿ, ಈಗ ಚೌಕಿದಾರನ್ ನೋಡ್ತಾ ಇದ್ದೀವಿ ಅಂತ. ಒಂದು ಬ್ಯೂಟಿಫುಲ್ ಕತೆ. ಇತ್ತೀಚೆಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಮ್ಗಳಿಗೂ ಅದು ತುಂಬ ಇಷ್ಟ ಆಗ್ತಿದೆ. ಈಗ ಮಾಸ್ಗಿಂತನೂ ಎಲ್ಲೋ ಒಂದು ಕಡೆ ಜನ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ, ಎಲ್ಲೋ ನಮ್ಮದೇ ಮನೆ ಕತೆ ಅಂತ. ಸೊ ನಿಮ್ಮ ಚೌಕಿದಾರಂಗೂ ಆಲ್ ದ ಬೆಸ್ಟ್. ಸಿನಿಮಾ 100 days ಅಲ್ಲ, ಅದಕ್ಕೂ ಮೀರಿ ಎಲ್ಲೇ ಮೀರಿ ಚೌಕನ ಮೀರಿ ಹೋಗ್ಲಿ ಅಂತ ಕೇಳ್ಕೊಂತೀನಿ. ಅಂಡ್ ಇಂಥದ್ದು ಹಲವಾರು ಪಾತ್ರಗಳು, ವಿಶೇಷವಾದ ಪಾತ್ರಗಳಲ್ಲಿ ಪೃಥ್ವಿಯವರು ಅವಾಗ ನಮ್ಗೆ ಸಿಗ್ತಾ ಇರಬೇಕು, ಆಯ್ತಾ? ಆಲ್ ದ ಬೆಸ್ಟ್ ಪೃಥ್ವಿಯವರೇ, ನಿಮ್ಮ ಸಿನಿಮಾಗೂ ನಿಮಗೂ ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆ, ನೋಡಿದ್ರಲ್ಲ, ಇದು ಪ್ರತಿಯೊಬ್ಬ ಮನೆಯ ಚೌಕಿದಾರನ ಕತೆ. ಎಲ್ರೂ ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಇದೇ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸ್ಬೇಕಾಗಿರೋದು ಪ್ರೇಕ್ಷಕರಾದ ನಿಮ್ಮ ಜವಾಬ್ದಾರಿ, ಹಾಗೆ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇನ್ನೊಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.